ನಾನೇನು ₹1 ಕೊಟ್ಟಿಲ್ಲ. 5 ಜನ ಗೆದ್ದಿದ್ದಾರೆ. ಅದಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಅಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರು ನಮ್ಮ ಹುಡುಗರಿಗೆ ನಾನು ಕಾಲ ಕಳಿಸಿದ್ದೆ, ಆ ಸ್ಥಾನಗಳನ್ನ ಬಿಟ್ಟುಕೊಟ್ರು. ಈಗ ಕಾರ್ಪೊರೇಷನ್ಗೂ ನಮ್ಮ ಹುಡುಗರುಗಳು ನಿಲ್ತಾರೆ. ಆ ಯಾವ ಸ್ಥಾನ ಬೇಕು ಅಂತಕ್ಕಂಥದ್ದನ್ನ ತಿಳಿಸ್ಬೇಕು ಅಂತ ಹೇಳಿದ್ದೇನೆ. ಅದು ಬಂದ ತಕ್ಷಣ ನಾನು ಬಿಜೆಪಿಯ ಮುಖ್ಯಮಂತ್ರಿಗಳು ಫಡ್ನವೀಸ್ ಅವರು, ಆ ಪಾರ್ಟಿಯ ಅಧ್ಯಕ್ಷರು ಪತ್ರ ಬರೆದು ನಿವೇದನೆ ಮಾಡ್ತೇನೆ. ನಾವು NDA-ನಲ್ಲಿದ್ದೇವೆ. NDA-ನಲ್ಲಿ ನಾವು ಪಾರ್ಲಿಮೆಂಟು, ಲೋಕಸಭೆ ಎಲ್ಲವಕ್ಕೂ ಮುಂದುವರಿತೇವೆ. ಇದರಲ್ಲಿ ಯಾವ ಆತಂಕ ಇಲ್ಲ. ಆಗುತ್ತೆ. ಇದನ್ನ ಮೋದಿಯವರು ತೀರ್ಮಾನ ಮಾಡೋಕ್ಕಾಗಲ್ಲ, ಶಾ ಅವ್ರು ತೀರ್ಮಾನ ಮಾಡೋಕ್ಕಾಗಲ್ಲ. ಸ್ಥಳೀಯವಾಗಿ ಇವರೇ ಕೂತ್ಕೊಂಡು ಮಾಡ್ಕೊಳ್ತೀವಿ ಅಂದ್ರೆ ನಂದೇನು ತಕರಾರಿಲ್ಲ. ದೇಶದಲ್ಲಿ ಇರೋದೇ ರೀಜನಲ್ ಪಾರ್ಟಿ. ಬಿಜೆಪಿ ನ್ಯಾಷನಲ್ ಪಾರ್ಟಿ ಆಗಿದೆ. ಕಾಂಗ್ರೆಸ್ 3 ಕಡೆ ಇದೆ. ನ್ಯಾಷನಲ್ ಪಾರ್ಟಿ is BJP headed by Narendra Modi. Is the world has recognized. ಅದರಿಂದ ತಮಿಳುನಾಡಲ್ಲಿ ಸ್ಟಾಲಿನ್, ಈಗ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಹೀಗೆ ಹೇಳ್ತಾ ಹೋಗ್ಬಂದರು. ಅದರಿಂದ ನ್ಯಾಷನಲ್ ಪಾರ್ಟಿ ಈಸ್ ಭಾರತೀಯ ಜನತಾ ಪಾರ್ಟಿ. ನಾವು ಕಾಂಗ್ರೆಸ್ 3 ರಾಜ್ಯಕ್ಕೆ ಉಳಿದಿದೆ. ಯಾಕೆ ಸ್ಟಾಲಿನ್ ಮನೆ ಬಾಗಿಲಿಗೆ ಹೋಗ್ತಾರೆ? ನಮ್ಗೆ ಶಕ್ತಿ ಇಲ್ಲ, ನಾವು NDA ಜೊತೆ ಹೋಗಿದ್ದೇವೆ. ಯಾಕೆ ನೀವು ನಮ್ಮನ್ನು ಮುಗಿಸಿದ್ರೆ ಕುಮಾರಸ್ವಾಮಿ ಸರ್ಕಾರ ತೋತಾರೆ ಯಾರು? ತುಂಬಾ ಮಾತಾಡಬಲ್ಲೆ. ನಾವು ನಿಲ್ಸೋಣ ಇವತ್ತಿಗೆ, ನೆಕ್ಸ್ಟ್ ಬಂದಾಗ ಮಾತಾಡೋಣ. ಬನ್ನಿ. 14 ರಾಜ್ಯಗಳಲ್ಲಿ ಬಿಜೆಪಿ ಇದೆ, 3 ರಾಜ್ಯದಲ್ಲಿ ಕಾಂಗ್ರೆಸ್. 3 ರಾಜ್ಯದಲ್ಲಿ ಅವರ ಹಾಸನದ ವೇದಿಕೆ ಮೇಲೆ ನರ್ತನ ಎಲ್ಲ ಗಮನಿಸಿದ್ದೇನೆ. ಕಾಂಗ್ರೆಸ್ಗೆ ಒಂದೇ ಸಿದ್ಧಾಂತ, ಅದು ಎಂದಿಗೂ ಶಾಶ್ವತ. ಒಂದೇ ಸಿದ್ಧಾಂತ, ಎಂದಿಗೂ ಶಾಶ್ವತ. ಯಾವ ತಪ್ಪಿಗೆ ದೇವೇಗೌಡರನ್ನು ತೆಗೆದ್ರೆ ಹೇಳಿ? ನಾನು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಅರ್ಜಿ ಹಾಕಿದ್ದೆ. ಚರ್ಚೆ ನಡೀಲಿ. ಯಾವ ತಪ್ಪಿಗೆ ಚಂದ್ರಶೇಖರನ 2 ತಿಂಗಳಿಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪಾದಯಾತ್ರೆ ಮಾಡಿದ್ರು. 2 ತಿಂಗಳು ತೆಗೆದ್ರಿ. ಶರಣ್ ಸಿಂಗ್ನ ಓಟ್ ಕೊಟ್ಟು ಮುಖ್ಯಮಂತ್ರಿ ಅಂತ, ಪ್ರಧಾನಮಂತ್ರಿ ಅಂತ ಹೇಳಿ ಅವರು ಪಾರ್ಲಿಮೆಂಟ್ ಕರೀತಾರೆ. ನೇರು ಕೂತ ಜಾಗದಲ್ಲಿ ಅವ್ರು ಕೂರಬಾರದು ಅಂತ ಹೇಳಿ, ಅದು ಮಲಿನ ಆಗುತ್ತೆ ಅಂತ ಹೇಳಿ ಹಿಂದಿನ ದಿನ ವಿತ್ಡ್ರಾ ಮಾಡ್ತಾರೆ. ಒಂದೇ ಸಿದ್ಧಾಂತ, ಅದು ಶಾಶ್ವತ. ಹಬ್ಬ
ಒಂದೇ ಸಿದ್ಧಾಂತ, ಅದು ಶಾಶ್ವತ. ಪಂಚರತ್ನ ಕಾರ್ಯಕ್ರಮ, ಜಲಧಾರೆ ಕಾರ್ಯಕ್ರಮ, ಸುಮಾರು 26,000 ಕೋಟಿ ಸಾಲ ಬಂದ, ಹಲವಾರು ವಿದ್ಯಾಸಂಸ್ಥೆಗಳು. ಒಂದು ದಿನದಲ್ಲಿ ಗ್ಯಾರಂಟಿ ಆ ಗ್ಯಾರಂಟಿ ಅಲ್ಲಿಗೆ ನಿಲ್ಲಿಲ್ಲ. ತೆಲಂಗಾಣಕ್ಕೆ ಹೋಯ್ತು, ರಾಜಸ್ಥಾನಕ್ಕೆ ಹೋಯ್ತು, ಬಿಹಾರಕ್ಕೆ ಹೋಯ್ತು. ಬಿಹಾರದಲ್ಲಿ 6 ಸೀಟು. ಹೌದು, ನಮ್ದು ರೀಜನಲ್ ಪಾರ್ಟಿ, ನಮ್ಗೆ 19 ಜನ ಇದ್ದಾರೆ, 2 MPs, ಒಬ್ಬ ಮೆಂಬರ್. ಇವರು ಹೊಡೆತ ತಗೊಂಡು ಇನ್ನ ಬದುಕಿದ್ದೇವೆ ಅಷ್ಟೆ. ಅದು ಜನತೆಯ ಆಶೀರ್ವಾದದಿಂದ ಬದುಕಿದ್ದಾರೆ, ನಮ್ದೇನಿಲ್ಲ ಇಲ್ಲಿ. ಅದರಿಂದ ನಾನು ಈ ಜಿಲ್ಲೆನಲ್ಲಿ ರೇವಣ್ಣವ್ರಿಗೆ ಹೇಳಿದೆ, ಕಾರ್ಯಕರ್ತರ ಸಭೆ ಕರಿಬೇಕು. ಅದಾದ್ಮೇಲೆ ಜನವರಿ 23, 24 ನಾವು ಬಹಿರಂಗ ಸಭೆ ಮಾಡೋಣ ಅಂತ ಹೇಳಿ ಕುಮಾರಸ್ವಾಮಿಯವ್ರಿಗೂ ಹೇಳಿದ್ದೇನೆ. ಅವರೂ ಬರ್ತಾರೆ, ನಿಖಿಲ್ ಕುಮಾರಸ್ವಾಮಿನೂ ಬರ್ತಾರೆ, ನಮ್ಮ ಪಕ್ಷದ ಎಲ್ಲಾ ಶಾಸಕರು ಬರ್ತಾರೆ, ವಿರೋಧ ಪಕ್ಷದ ನಾಯಕರು ಬರ್ತಾರೆ. ಆ ಸಭೆಯಲ್ಲಿ ಬಾಕಿ ವಿಷಯ ಚರ್ಚೆ ಮಾಡೋಣ. ಸಭೆಗೆ ಹೊತ್ತಾಯಿತು. ಇವತ್ತು ನೀವೆಲ್ಲ ಬಂದು ಕಾದಿದ್ದೀರಿ. ನಮ್ಮ ಕುಲದೇವರು, ದೊಡ್ಡ ತಾತ ಎಲ್ಲ ನಾವು ವಂಶ ಪಾರಂಪರ್ಯವಾಗಿ ನಾವು ಈಶ್ವರನ ಆರಾಧಕರು. ಜೊತೆಗೆ ಬೆಟ್ಟದಲ್ಲಿ ರಂಗಸ್ವಾಮಿ ಇದ್ದಾರೆ, ರಂಗನಾಥ ಇದ್ದಾರಲ್ಲ, ಅವರ ಆರಾಧಕರು. ಇಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇತ್ತು. ನಮ್ಮ ತಂದೆ 2ನೇ ಹೆಂಡತಿಗೆ ನನ್ನ ಮೊದಲನೇ ಮಗ. ಮೊದಲನೇ ಹೆಂಡತಿ 3 ಜನ ಗಂಡು ಮಕ್ಕಳು. ಮೊದಲನೇ ಹೆಂಡತಿ 10 ನಿಲ್ತಿರೋದು, ಬೆಂಕಿ ಕಾಯಿಲೆನೋ ಯಾವುದು. ನಮ್ಮ ತಂದೆ ಯಾವಾಗಲೂ ಹೇಳೋರು, 2ನೇ ಹೆಂಡತಿಗೆ ಮೊದಲನೇ ಮಗ. ನಮ್ಮ ತಂದೆ ದೊಡ್ಡ ವಿದ್ಯಾವಂತರಲ್ಲ, ಅವರ ಹೊಟ್ಟೆಯಲ್ಲಿ ಹುಟ್ಟಿದವನು. ಗೊತ್ತಿಲ್ಲ ನನಗೆ. 93 ಆದರೂ ಹೋರಾಟ ಮಾಡುವ ಕೆಚ್ಚಿದೆ. ಅದು ಜನತೆ ಕೊಟ್ಟಂತ ಶಕ್ತಿ. ವಿರೋಧ ಪಕ್ಷದ ನಾಯಕನಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿ ಆಗಿ, ಪ್ರಧಾನಮಂತ್ರಿ ಆಗಿ, ಯಾವಾಗ ನನ್ನ ಮನಸ್ಸಿಗೆ ಸರಿ ಕಾಣಲಿಲ್ಲ ರಾಜೀನಾಮೆ ಬಿಸಾಕಿದೆ. ಅಧಿಕಾರಕ್ಕೆ ಅಂಟ್ಕೊಂಡು ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ. ಇದು ನನ್ನ ಜೀವನದಲ್ಲಿ ನಾನು ಬೆಳೆದು ಬಂದ ದಾರಿ ಅದು. ಅದರಿಂದ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಿಮಗೆ ಊಟದ ವ್ಯವಸ್ಥೆ ಮಾಡಿದಾರೋ, ಲಘು ಫಲಹಾರ ಕೊಡ್ತಾರೋ ಗೊತ್ತಿಲ್ಲ ರೇವಣ್ಣವರು. ನಾನಿವತ್ತು ಇಷ್ಟೇ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ನಾನು ಆಭಾರಿಯಾಗಿದ್ದೇನೆ. ಬೆಳಗ್ಗೆ ಬಂದು ಕಾದಿದ್ರಿ, ದೇವಸ್ಥಾನದ ಪೂಜೆ ಮುಗಿಯುವವರೆಗೂ ಇದ್ದು, ಈಗ ಏನ್ ನಾನು ಹೇಳ್ತೇನೆ ಅಂತ ಹೇಳಿ ತಾವು ಕಾದು ಕೇಳಿದ್ರಿ. ನಿಮ್ಗೆ ತುಂಬಾ ಆಭಾರಿಯಾಗಿದ್ದೇನೆ. ನಮಸ್ಕಾರ.